ಹೀಗೆ ಡೆಲ್ ಆಗಿ ಯೂಸ್ ಆಗಿರೋ ಗಾಡಿನ ಜೀವ ತುಂಬಿ ಫ್ರೆಶ್ ಆಗಿ ರೆಡಿ ಮಾಡಿದೀವಿ. ಕಾಲೇಜಲ್ಲಿ ಬೈಕ್ ಕೇಳಿದ್ರೆ ನಮ್ಮ ಅಮ್ಮ ಕಾರೇ ಕೊಡ್ಸಿದ್ರು. 15 ವರ್ಷ ಆಗ್ತಾ ಬಂತು. ಫ್ಯಾಮಿಲಿಯಲ್ಲಿ ಫಸ್ಟ್ ಕಾರು ಹಲವಾರು ಮೆಮೊರೀಸ್, ಒಳ್ಳೇದು ಕೆಟ್ಟದು ಎಲ್ಲಾನು ನೋಡಿದೆ. ಮೇನ್ ಸಾಲ್ಟ್ ವಾಟರ್ ಇಂದ ಪೇಂಟ್ ಹೋಗೋದು, ಸ್ಕ್ರಾಚಸ್, ಡೆಂಟ್, ರಸ್ಟ್ ಪ್ರಾಬ್ಲಮ್ ಎಲ್ಲಾನು ಹೊಸ ವರ್ಷ ಬರ್ತಾ ಇದೆ ರೆಡಿ ಮಾಡಿಸ್ಬೇಕು ಅಂತ ಹಲವಾರು ಕಡೆ ಹುಡುಕಿ ಚಂದಾಪುರ ಹತ್ರ ಫಸ್ಟ್ ಚಾಯ್ಸ್ ಕಾರ್ ಕೇರ್ ಅಂತ ನಮ್ಮ ರಿಯಾಜ್ ಅವ್ರು ನಡೆಸ್ತಾ ಇದ್ದಾರೆ. ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾನು ಇಲ್ಲಿ ಬಂದು ಕಾರ್ ಬಿಟ್ಟಿದ್ದೆ. ಕಾರ್ ಲವರ್ಸ್ ಗೆ ಈ ಫೀಲಿಂಗ್ ಅರ್ಥ ಆಗುತ್ತೆ. ಮನುಷ್ಯ ಆಗ್ಲಿ ಕಾರ್ ಆಗ್ಲಿ ಏಜ್ ಆಗ್ತಾ ಆಗ್ತಾ ಒಂದೊಂದೇ ಪ್ರಾಬ್ಲಮ್. ಸೊ ಇಷ್ಟು ವಿಷಯ ರಿಯಾಜ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಫುಲ್ ಬಾಡಿ ಪೇಂಟ್, ಸೀಟ್ ಕವರ್ಸ್, ಫ್ಲೋರ್ ಮ್ಯಾಟ್ಸ್ ಇಷ್ಟು ಬೇಕು, ಡೆಂಟಿಂಗ್, ಸ್ಕ್ರಾಚ್ ಏನೇನಿದೆಯೋ ಎಲ್ಲ ತೆಗೆದು ಮಾಡ್ಕೊಡಿ ಅಂತ ಹೇಳಿದಕ್ಕೆ ವರ್ಕ್ ಸ್ಟಾರ್ಟ್ ಮಾಡಿದ್ರು. ಗಾಡಿ ಫುಲ್ ಇನ್ಸ್ಪೆಕ್ಟ್ ಮಾಡಿ ಚೆಕ್ ಮಾಡಿ ಮೇನ್ ಲೈಟ್ಸ್ ಇದನ್ನೆಲ್ಲ ತೆಗೆದು ಸ್ಟಿಂಕರಿಂಗ್, ಡೆಂಟ್ ವರ್ಕ್, ರಸ್ಟ್ ಇದ್ದಿದ್ ಪ್ಲೇಸ್ ನ ಕಟ್ ಮಾಡಿ ಹೊಸ ಮೆಟಲ್ ನ ಅಲ್ಲಿ ವೆಲ್ಡ್ ಮಾಡಿ ಯೂರೋ ಪೇಂಟ್ ನ ರಬ್ ಮಾಡಿ ಡೆಲ್ ಮಾಡಿ ಲೇಟೆಸ್ಟ್ ಸ್ಟಿಂಕರಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ. ನಂತರ ಪಟ್ಟಿ ಹಾಕಿ ಅದನ್ನ ಡ್ರೈ ಆಗಕ್ ಬಿಟ್ಟು ಅದನ್ನ ಮತ್ತೆ ರಬ್ಬಿಂಗ್ ಮಾಡಿ ಒರಿಜಿನಲ್ ನಿಪಾನ್ ಪೇಂಟ್ ಈ ಕಾರ್ ಕಲರ್ ಗೆ ಎಕ್ಸಾಕ್ಟ್ ಮ್ಯಾಚ್ ನ ತಗೊಂಡ್ಬಂದು ಫಸ್ಟ್ ಬೇಸ್ ಕೋಟ್ ಹೊಡೆದು ಅದು ಒಣಗಕ್ ಬಿಟ್ಟು ಮತ್ತೆ ಸೆಕೆಂಡ್ ಲೇಯರ್ ಫುಲ್ ಕವರ್ ಆಗೋ ತರ ಪೇಂಟ್ ಮಾಡಿ ಲಾಸ್ಟ್ ಅಲ್ಲಿ ಗ್ಲಾಸಿ ಎಫೆಕ್ಟ್ ಬರೋದಕ್ಕೆ ಒಂದು ಜೆಲ್ ತರ ಮಿಕ್ಸ್ ಮಾಡ್ತಾರೆ. ಅದನ್ನ ನಂತರ ಫೈನಲ್ ಕೋಟಿಂಗ್. ಈಗ ಹೊಸ ಕಾರು ನೀವು ಶೋರೂಮ್ ಅಲ್ಲಿ ಡೆಲಿವರಿ ತಗೊಳ್ಳುವಾಗ ಏನ್ ಲುಕ್ ಇರುತ್ತೆ, ಏನ್ ಫಿನಿಶಿಂಗ್ ಇರುತ್ತೆ ಎಕ್ಸಾಕ್ಟ್ ಈ ಕಾರಲ್ಲಿ ಎಡ್ಜಸ್ ಫಿನಿಶಿಂಗ್ ಎಲ್ಲ ಇರುತ್ತೆ. ನೀವು ಹೊಸ ಕಾರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ಫಿನಿಶ್ ನಮ್ ಕಾರಲ್ಲೂ ಅದೇ ಫಿನಿಶಿಂಗ್ ಸಿಕ್ತು. ಸಖತ್ ಖುಷಿ ಆಯ್ತು ನನಗಂತೂ. ಫಸ್ಟ್ ಫ್ಲೋರ್ ಮ್ಯಾಟ್ ರೆಡಿ ಮಾಡಿ ಕಾರ್ ಸೀಟ್ ನೆಲ್ಲ ಹೊರಗಡೆ ತೆಗೆದು ಒಂದು 2 hours ಅಲ್ಲೇ ಬೆಸ್ಟ್ ಸೀಟ್ ಕವರ್ ಕಲರ್ ಕೂಡ ಬ್ಲಾಕ್ ಅಂಡ್ ರೆಡ್ ಅಲ್ಲಿ ಹಾಟ್ ಆಗಿ ಮ್ಯಾಚ್ ಆಗೋ ತರ ಸಕ್ಕದಾಗಿ ರಿಯಾಜ್ ಅವರೇ ಸಜೆಸ್ಟ್ ಮಾಡಿದ್ದು. ನಾನ್ ಬೇರೆ ಯಾವ್ದಾದ್ರು ಕಲರ್ಸ್ ಅನ್ಕೊಂಡೆ. ಫೈನಲಿ ಈ ಕಲರ್ ಅವರೇ ಸಜೆಸ್ಟ್ ಮಾಡಿದ್ಮೇಲೆ ಒಂದು ಬ್ಯೂಟಿಫುಲ್ ಲುಕ್ ಸಿಗ್ತಾ ಇತ್ತು. ಇನ್ನು ಹಳೆ ಲೋಗೋ ಅಲ್ವಾ ಎಲ್ಲ ಉದ್ರೋಗಿತ್ತು. ಅದನ್ನ ತರಿಸಿ ಇದಕ್ಕೆ ಫಿನಿಶಿಂಗ್ ಕೊಟ್ರು. ಹುಂಡಾಯಿ, ಸ್ಯಾಂಟ್ರೋಸಿಂಗ್. ಈ ಮಧ್ಯೆ ಇಂಟೀರಿಯರ್ಸ್ ಎಲ್ಲ ಕ್ಲೀನ್ ಆಗಿ ವಾಶ್ ಮಾಡಿ ಅದು ಲಿಕ್ವಿಡ್ ಪಾಲಿಶ್ ಪ್ರತಿಯೊಂದು ಮಾಡಿದ್ರು. ಕಾರ್ ವಾಶ್ ಮಾಡಿ ಫೈನಲಿ ಒಂದು 2 days ಗಾಡಿನ ಹೊರಗಡೆ ನಾನು ತಗೊಂಡ್ ಬಂದಿದ್ದೆ. ಲಾಸ್ಟ್ ಅಲ್ಲಿ ಒರಿಜಿನಲ್ ಪೇಂಟ್ ಏನಿದೆ ಅದನ್ನ ಪಾಲಿಶ್ ಮಾಡಿದಾಗ್ಲೇ ನಮ್ಗೆ ಲೈಫ್ ಸಿಗೋದು. ಸೊ ಅದಕ್ಕೆ ಒಂದು 2 days ಆದ್ಮೇಲೆ ಮತ್ತೆ ಪಾಲಿಶಿಂಗ್, ವಾಷಿಂಗ್, ಕ್ಲೀನ್ ಒಂದು ಸರ್ವಿಸ್ ಎಲ್ಲ ಮಾಡಿಕೊಟ್ಟು ನಮ್ಮ ಫಸ್ಟ್ ಕಾರ್ ಅಷ್ಟು ಮೆಮೊರೀಸ್ ನ ಮತ್ತೆ ಹೊಸದಾಗಿ ನಮ್ಮ ಹತ್ರನೇ ಸೇರಿಸಿದ ಫಸ್ಟ್ ಚಾಯ್ಸ್ ಕಾರ್ ಕೇರ್ ರಿಯಾಜ್ ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು. ಸೊ ನೀವು ನಿಮ್ಮ ಗಾಡಿಗೆ ಏನೇ ಸರ್ವಿಸ್ ಇರ್ಬೋದು, ಟಿಂಕರಿಂಗ್ ಇರ್ಬೋದು, ಫುಲ್ ಬಾಡಿ ಪೇಂಟ್ ಇರ್ಬೋದು, ಜಸ್ಟ್ ಕಾರ್ ವಾಶ್ ಆದ್ರೂ ಸರಿ, ಚಂದಾಪುರ ಸೂರ್ಯ ಸಿಟಿ ಆರ್ಚ್ ಏನಿದೆ ಅದ್ರ ಆಪೋಸಿಟ್ ಬರುತ್ತೆ ಫಸ್ಟ್ ಚಾಯ್ಸ್ ಕಾರ್ ಕೇರ್ ಅಂತ ಗೂಗಲ್ ಲೊಕೇಶನ್ ಹಾಕ್ಬೋದು. ಅವ್ರಿಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಕಾಲ್ ಮಾಡಿ. ನಾನೇ ಗ್ಯಾರಂಟಿ 100% ವರ್ತ್ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಮ ಕಾರ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಕ್ಸೆಸರೀಸ್ ಪ್ರತಿಯೊಂದು ಮಾಡ್ಕೊಡ್ತಾರೆ. ಅಲಾಯ್ ವೀಲ್ಸ್, ಟೈರ್ಸ್ ಇರ್ಬೋದು, ಏನೇ ಬೇಕಿದ್ರು A to Z ಕಾರ್ ಸರ್ವಿಸ್ ಇಲ್ಲಿ ನಿಮಗೆ ಸಿಗುತ್ತೆ. ಯಾರ್ಯಾರು ಕಾರ್ ಲವರ್ಸ್ ಇದ್ದಾರೆ ಈ ವಿಡಿಯೋ ನೋಡಿ ನಿಮ್ಗೂ ಖುಷಿ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋನ ಸ್ಪೆಷಲಿ ಕಾರ್ ಲವರ್ಸ್ ಗೆ ಶೇರ್ ಮಾಡಿ, ಅವ್ರಿಗೂ ಖಂಡಿತ ಯೂಸ್ ಆಗುತ್ತೆ ಆಯ್ತಾ. ಈ ವಿಡಿಯೋನೆಲ್ಲ ಮುಗಿಸ್ತಾ ಇದೀನಿ. ಸೈನಿಂಗ್ ಆಫ್. ನಿಮ್ಮ ಫುಡಿ ವಾಸ್ ಕೆನ್ ಟೇಕ್ ಕೇರ್ ಆಫ್ ಯು ಆಲ್. ಬೈ ಬೈ ಬೈ.